ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೇಳ್ಕೊಳಕೊಂದೂರು ತಲೆ ಮೇಲೆ ಒಂದ್ಸೂರು ಮಲ್ಗಕ್ಕೆ ಬೂಮ್ತಾಯಿ ಮಂಚ ಕೈ ಹಿಡ್ದೋಳ್ ಪುಟ್ನಂಜಿ ನೆಗನಗ್ತಾ ಉಪ ಗಂಜಿ ಕೊಟ್ರಾಯ್ತು ರತ್ನನ್ ಪ್ರಪಂಚ. ಲವ್ ಅದು ನಿನಗೆ. ನಾವು ಅರಮನೆಯಲ್ಲಿದ್ದವರು. ಅಯ್ಯೋ, ನಮ್ ಬೆಡ್ರೂಮ್ ಅಲ್ಲಿರೋ ಬಾತ್ರೂಮ್ ಸೈಜ್ ಇಲ್ವಲ್ಲ ಈ ಮನೆ. ಅಯ್ಯೋ 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 ಅಯ್ಯೋ, ಇವನ್ ಬಗ್ಗೆ ನಮ್ಮಣ್ಣ ಹೇಳೋದನ್ನ ಕೇಳಿ 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 ನಾನ್ ಎಷ್ಟು ಕನಸು ಕಟ್ಕೊಂಡಿದ್ದೆ ಗೊತ್ತಾ. ನಾನ್ ಯಾವ ಬಣ್ಣದ ಸೀರೆ ಉಟ್ಕೋತೀನೋ ಅದೇ ಬಣ್ಣದ ಕಾರಲ್ಲಿ ಹೊರಗಡೆಲ್ಲ ಸುತ್ತಾಡ್ಕೊಂಡು ದೇವಸ್ಥಾನಕ್ಕೆಲ್ಲ ಹೋಗ್ ಬರ್ಬೋದು ಅಂತ ಅನ್ಕೊಂಡಿದ್ದೆ. 126 ಕಾರ್ ಇದೆ ಅಂತ ಹೇಳಿದ್ರಲ್ಲೋ, ನಿನ್ ಪರ್ಸ್ ತೆಗ್ದ್ ನೋಡಿದ್ರೆ 126 ರೂಪಾಯಿನೂ ಇಲ್ವಲ್ಲೋ. ನನ್ನ ಅಳಿಯ ಕರ್ನಾಟಕದಲ್ಲಿ ದೊಡ್ಡ ಶ್ರೀಮಂತ. ಕೈ ತುಂಬಾ ಚಿನ್ನದ ಬಳೆ, ಮೈ ತುಂಬಾ ಚಿನ್ನದ ಒಡವೆ ನಾನ್ ಹಾಕೋಬಹುದು, ಗಂಟೆಗೊಂದ್ ಬಟ್ಟೆ ಬದಲಾಯಿಸ್ಬೋದು ಅಂತೆಲ್ಲ ಕನಸ್ ಕಂಡಿದ್ನಲ್ಲೋ. ಇಂಥ ಪರಿಸ್ಥಿತಿಗೆ ತಂದಿಟ್ಬಿಟ್ಟಲ್ಲೋ. ಅದೇ ಶ್ರೀಮಂತ ಅಂದ್ರೆ ಯಾರು ಗೊತ್ತಾ? 1000 ಕೋಟಿ ಆಸ್ತಿ ಇಟ್ಕೊಂಡು 5000 ಕೋಟಿ ಸಾಲ ಮಾಡ್ಕೊಂಡಿರಲ್ಲ. ದಿನಕ್ಕೆ 200 ರೂಪಾಯಿ ದುಡಿದ್ರು 1 ರೂಪಾಯಿ ಸಾಲ ಇಲ್ದಿರೋನೆ ಶ್ರೀಮಂತ. ಮಲಗಿದ್ರೆ 2 ನಿಮಿಷಕ್ಕೆ ನಿದ್ದೆ ಮಾಡೋನು ಶ್ರೀಮಂತ. ನಿನಗೇನು, ಮಲಗಿದ್ 2 ನಿಮಿಷಕ್ಕೆ ಎಮ್ಮೆ ತರ ಗೊರಕೆ ಹೊಡ್ಕೊಂಡ್ ಬಿದ್ದಿರ್ತೀಯ. ನನಗ್ ಹಾಗಲ್ಲ ಕಣೋ. ಮಲಗಿದ್ರೆ 2 ಗಂಟೆಗಳಾದ್ರೂ ನಿದ್ದೆ ಬರಲ್ಲ, ಈ ಕಡೆ ಆ ಕಡೆ ಹೊರಳಿ ಸಾಯ್ತೀನಿ. ಅಣ್ಣ, ಇವನ್ ಮುಖ ನೋಡಿದ್ರೆ ಗೊತ್ತಾಗ್ಲಿಲ್ವಾ ನಿನ್ಗೆ? ಅಲ್ಲಿ ನೋಡು, ತಲಾಂತರದಿಂದ ಬಡವರು ಅಂತ ಬರ್ದಿದಾರಲ್ವೇನೋ. ನೀನು ಅವನ್ ಮುಖ ನೋಡಿ ಹೇಗ್ ಶ್ರೀಮಂತ ಅಂತ ನಂಬಿಟ್ಟೆ. ನಿನಗ್ ಸ್ವಲ್ಪನಾದ್ರೂ ಬುದ್ಧಿ ಬೇಡ್ವೇನೋ? ಇದು ಒರಿಜಿನಲೋ ಜೆರಾಕ್ಸ್ ಅಂತ ತಿಳಿಯಕ್ಕಾಗ್ಲಿಲ್ವಾ ನಿನ್ಗೆ? ನನಗಲ್ಲೇ ಸ್ವಲ್ಪ ಡೌಟ್ ಬಂತು ಅಮ್ಮ, ಇವನ್ ಶ್ರೀಮಂತ ಅಲ್ಲ ಅಂತ. ಆದ್ರೆ ಈ ಮಾವನೇ ಡೌಟ್ ಬರೋದಕ್ಕೆ ಅವಕಾಶನೇ ಕೊಡ್ಲಿಲ್ಲ. ಇವನ್ ಬಗ್ಗೆ ಹೋಗ್ಲಿ ನನ್ ತಲೆ ತುಂಬಾ ತುಂಬಿಸ್ಬಿಟ್ರು. ಅಮ್ಮ ಡೌರಾಣಿ, ಒಂದೊಂದ್ಸಲ ಇವನು ನೋಡ್ದಾಗನು ಕನ್ಸು ಓಟ್ ಬಂದಿದ್ದು ನಾನಾ ನೀನಾ? ಅಮ್ಮವ್ರೆ, ಆಸ್ಪತ್ರೆಗೆ ಹೋಗಿದ್ರಲ್ಲ, ಏನಂದ್ರು ಡಾಕ್ಟ್ರು? ಏ ರೂಪಾ, ನೀನಾದ್ರೂ ಹೇಳು, ಏನಂದ್ರು ಡಾಕ್ಟ್ರು? ಹಾರ್ಟ್ ಆಪರೇಷನ್ ಮಾಡ್ಬೇಕಂತೆ. ಅಮ್ಮವ್ರಿ, ಏನ್ ಹೇಳ್ತಿದ್ದಾಳೆ ಇವಳು? ಹೌದು ಕಮಲಮ್ಮ, ರೂಪ ಹೇಳ್ತಾ ಇರೋದು ಸತ್ಯ. ನನ್ನ ಹಾರ್ಟಲ್ಲಿ 3 ಕಡೆ ಬ್ಲಾಕೇಜ್ ಆಗಿದೆ. ಅಂದ್ರೆ 3 ಕಡೆ ರಕ್ತ ಹೆಪ್ಪುಗಟ್ಟಿದೆ. ಅದು ಮಾತ್ರೆಯಿಂದ ಸರಿ ಮಾಡಕ್ಕಾಗೋದಿಲ್ವಂತೆ. ಆಪರೇಷನ್ನೇ ಮಾಡಬೇಕು, ಅಂದ್ರೆ ಓಪನ್ ಹಾರ್ಟ್ ಸರ್ಜರಿನೇ ಮಾಡ್ಬೇಕಂತೆ. ಒಂದ್ಸಲ ಲೈಟಾಗಿ ಅಟ್ಯಾಕ್ ಆಗಿದ್ಯಂತೆ. ಅದನ್ನ ನಾವು ಸರಿಯಾಗಿ ಗಮನಿಸ್ಲಿಲ್ಲ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ಕೊಂಡು ಅದನ್ನ ನೆಗ್ಲೆಕ್ಟ್ ಮಾಡಿದೆ. ಯಾವಾಗ ನನಗೆ ಆಂಗ್ಸೈಟಿ ಅಟ್ಯಾಕ್ ಶುರು ಆಯ್ತು, ಆಗ ಡಾಕ್ಟರ್ಗೆ ಡೌಟ್ ಬಂದು ಒಂದ್ಸಲ ಫುಲ್ ಬಾಡಿ ಚೆಕಪ್ ಮಾಡಿಸಿ ಅಂತ ಹೇಳಿದ್ರು. ಅದಕ್ಕೆ ಇವತ್ತು ಚೆಕಪ್ ಮಾಡ್ಸಕ್ ಹೋಗಿದ್ದೆ. ಆಗ್ಲೇ ಗೊತ್ತಾಗಿದ್ದು. ಆ ದೇವ್ರಿಗೆ ಮನಸ್ಸಾಕ್ಷಿನೇ ಇಲ್ಲಮ್ಮ. ನಿಮ್ಮೊಬ್ಬರಿಗೆ ಯಾಕೆ ಇಷ್ಟೊಂದು ರೋದನೆ ಕೊಡಬೇಕು? ಅದೇನ್ ಕೋಪ ಇದೆಯೋ ಏನೋ ಗೊತ್ತಿಲ್ಲ ಕಮಲಮ್ಮ.
ಪ್ಯಾನಿಕ್ ಅಟ್ಯಾಕ್ ಆಯ್ತು. ಅಶೋಕು ನನ್ನನ್ನು ಬಿಟ್ಟು ಹೊಟ್ಟೋದ್ರು. ನನಗ್ ತಿಳಿದ ಮಟ್ಟಿಗೆ ನಾನೇನೂ ತಪ್ಪು ಮಾಡಿಲ್ಲ. ಆದ್ರೂ ನನ್ಗೆ ಯಾಕೆ ಹೀಗೆ ಆಗ್ತಾ ಇದೆ ಗೊತ್ತಿಲ್ಲ. ಆಪರೇಷನ್ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಗೊತ್ತಿಲ್ಲ ಕಮಲಮ್ಮ. ನನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ದಯವಿಟ್ಟು ನನ್ನ ಮಗಳನ್ನ ನೋಡ್ಕೊಳ್ಳಿ. ಅಮ್ಮ ಹಾಗೆಲ್ಲ ಮಾತಾಡ್ಬೇಡಿ ಅಮ್ಮ. ಇಲ್ಲ ಕಮಲಮ್ಮ, ನನಗ್ ಬೇರೆ ಯಾರೂ ಇಲ್ಲ. ಅಶೋಕು ಬಿಟ್ಟು ಹೊಟ್ಟೋದ್ರು. ಇರೋದಂದ್ರೆ ನೀವಿಬ್ರೆ. ಇವಳು ಸ್ವಲ್ಪ ತುಂಟಿ, ತೀಟೆ ಜಾಸ್ತಿ ಮಾಡ್ತಾಳೆ. ಹೋಗ್ತಾ ಹೋಗ್ತಾ ಸರಿ ಹೋಗ್ತಾಳೆ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಮ್ಮವ್ರೆ ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡಿ. ನಿಮ್ಮಿಂದ ಈ ತರ ಮಾತು ಕೇಳೋ ಶಕ್ತಿ ನನಗಿಲ್ಲ ಅಮ್ಮವ್ರೆ. ನಿಮ್ಗೇನು ಆಗಲ್ಲ, ಸುಮ್ಮನೆ ಇರಿ. ನಮ್ಗಿಂತ ತಿಳಿದಿರೋರು ನೀವು, ಪ್ರಪಂಚ ಸುತ್ತಿರೋರು. ನಿಮ್ಗೆ ಗೊತ್ತಿಲ್ವಾ ಅಮ್ಮೋರೆ, ಎಷ್ಟೋ ಜನಕ್ಕೆ ಈ ತರ ಆಪರೇಷನ್ ಆಗಿ ಅವರೆಲ್ಲ ಮನೇಲಿ ಆರಾಮಾಗಿಲ್ವಾ? ನನಗೆ ಹಾರ್ಟಲ್ಲಿ ಬ್ಲಾಕೇಜ್ ಇದೆ ಅಂತ ಗೊತ್ತಾಗೋಷ್ಟರಲ್ಲಿ ತುಂಬಾ ತಡ ಆಗೋಗಿದೆ. ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಈ ಆಪರೇಷನ್ ತುಂಬಾ ಸೀರಿಯಸ್ ಆಗಿರತ್ತೆ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಇದೊಂಥರ ಈ ಅಡ್ಡುಗೋಡೆ ಮೇಲೆ ದೀಪ ಇಟ್ಟ ಹಾಗೆ. ಯಾವಾಗ ಆರೋಗುತ್ತೋ ಗೊತ್ತಿಲ್ಲ. ಲೇ, ಅಲ್ಲಾದ್ರೆ ದೊಡ್ಡ ಟಿವಿ ಇತ್ತು, ಮ್ಯೂಸಿಕ್ ಸಿಸ್ಟಮ್ ಇತ್ತು. ಇಲ್ಲೊಂದು ರೇಡಿಯೋನು ಇಲ್ವಲ್ಲೋ. ನೀವೇನು ತಲೆ ಕೆಡ್ಸ್ಕೋಬೇಡಿ. ನಮ್ಮಪ್ಪ, ಅಮ್ಮ, ಅಣ್ಣ, ತಮ್ಮ, ಅತ್ತಿಗೆ, ಮಕ್ಕಳು ಎಲ್ರನ್ನೂ ಕರೆಸ್ತೀನಿ. ಎಲ್ರೂ ಒಟ್ಟಿಗೆ ಇರೋಣ, ಖುಷಿಯಾಗಿರೋಣ.